ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಂದರೆ ನಮ್ಮ ಮಮ್ಮಿ ಸ್ಯಾರಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ನೇದು ಬಂದು ಈ ರೆಡ್ ಕಲರ್ ಸ್ಯಾರಿ. ಇದು ಬಂದ್ಬಿಟ್ಟು ನಿಮ್ಮದು ಜಾರ್ಜೆಟ್ ರೇಷ್ಮೆ ಸಿಲ್ಕು. ಇದು ನಮ್ಮ ಮಮ್ಮಿ ತುಂಬಾ ಇಷ್ಟಪಟ್ಟು ತೊಗೊಂಡ್ರು. ನೀವೇ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆ್ಯಕ್ಚುಲಿ ಇದು ಬೆಳಿಗ್ಗೆ ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದಂಥ ಸೀರೆ, ಅರ್ಲಿ ಮಾರ್ನಿಂಗು. ನೆಕ್ಸ್ಟು ಇದು ನಮ್ಮ ದೊಡ್ಡಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದಂಥ ಸೀರೆ. ನೀವೇ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಸೀರೆ ಕಾಂಬಿನೇಷನ್ ಆಗಿರೋದು. ಪರ್ಪಲ್ ಜೊತೆ ಗ್ರೀನು. ಇದನ್ನು ಹೊಲಿಸೇ ಇಲ್ಲ, ತುಂಬ ದಿನಗಳಾಯ್ತು ಕೊಟ್ಟು, ಬಟ್ ಇನ್ನೂ ಹೊಲಿಸಿಲ್ಲ. ಹೊಲ್ಸ್ಕೋತೀವಿ ಇಷ್ಟಲ್ಲೇ ರೀಸೆಂಟಾಗಿ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕು. ನಮ್ಮ ಮಮ್ಮಿ ಹತ್ರ ಇರುವಂತಹ ನಮ್ಮ ಮಮ್ಮಿಗೆ ಫೇವ್ರೇಟ್ ಸ್ಯಾರಿ ಆಗಿರ್ಬೋದು ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು 3D ಕಲರ್ ಇದೆ ಮೈಸೂರು ಸಿಲ್ಕು. ನೀವು ನೋಡ್ತೀವಿ 180 ಗ್ರಾಮ್ಸ್ ಏನೋ ಇದೆ ಇದು. ನೀವೇ ನೋಡಿ ಗೈಸ್, ತುಂಬಾ ಲುಕ್ಕಾಗಿ ಕಾಣಿಸಿದೆ ಉಟ್ಕೊಂಡ್ರೆ ಆ್ಯಕ್ಚುಲಿ. ಆಮೇಲೆ ಇದು ಬಂದ್ಬಿಟ್ಟು ನನ್ನ ಫಂಕ್ಷನ್ಗೆ ಉಟ್ಕೊಂಡಿದ್ದಂತಹ ಒಂದು ಸ್ಯಾರಿ. ಇದಕ್ಕೆ 2 ಬ್ಲೌಸ್ ಇದ್ದಾವೆ, ಒಂದು ನಂದು, ಇನ್ನೊಂದು ನಮ್ಮ ಮಮ್ಮಿದು. ನೀವು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಅದ್ರ ಸ್ಯಾರಿ ಕಲರ್ ಅಂತೂ ಫೋಟೋ ಸೆಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ನೀವೇ ನೋಡ್ತಿರ್ಬೋದು ಅದ್ರ ಸ್ಯಾರಿನ. ನೆಕ್ಸ್ಟು ಇದು ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರಾ. ಇದು ಬಂದ್ಬಿಟ್ಟು ನಮ್ಮ ಮನೆಯ ಗೃಹ ಪ್ರವೇಶದ ಈವ್ನಿಂಗ್ ಉಟ್ಕೊಂಡಂಥ ಸ್ಯಾರಿ, ನೈಟ್ ಉಟ್ಕೊಂಡಂಥ ಸ್ಯಾರಿ ಇದು. ನನಗೆ ತುಂಬಾ ಇಷ್ಟ ಆಗಿತ್ತು. ನಮ್ಮ ಮಮ್ಮಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ 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 ತೊಗೊಂಡಿದ್ದನ್ನ ಎಷ್ಟು ಸರ್ಚ್ ಮಾಡೋದು ಗೊತ್ತಾಗೈತೆ ಈ ಕಲರ್ ಕಾಂಬಿನೇಷನ್ಗೆ. ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದು ಬೇರೆ ಕಡೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಮಾರ್ನಿಂಗ್ ಫೋಟೋ ಸೆಷನ್ಗೆ ಉಟ್ಕೊಂಡಿದ್ದಂಥ ಸ್ಯಾರಿ. ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಎಲ್ಲರಿಗೂ, ಫೋಟೋ ಸೆಷನ್ ಅಂದರೆ ಎಲ್ಲರಿಗೂ ಇಷ್ಟನೇ. ಬಟ್ ನಮ್ಮ ಮಮ್ಮಿ ಜಾಸ್ತಿ ಇಷ್ಟ. ಸತ್ಯನಾರಾಯಣ ಪೂಜೆ ಆಗಿಶಕ್ನ ಹೋಗಿ ಈ ಸೀರೆನ ಉಟ್ಸ್ಕೊಂಬಂದರು. ಫೋಟೋ ಸೆಷನ್ಗೆ ಬೇಕೇ ಬೇಕು ಈ ಸೀರೆ ಅಂದ್ಬಿಟ್ಟು. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಸತ್ಯನಾರಾಯಣ ಪೂಜೆಗೆ ಉಟ್ಕೊಂಡಿದ್ದಂಥ ಸ್ಯಾರಿ ಗೃಹ ಪ್ರವೇಶದಲ್ಲಿ. ಇದು ಬ್ಲೌಸ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಸೀರೆನೂ ಹೇಳಲೇಬೇಕು, ನಮ್ಮ ಮಮ್ಮಿ ಆ ಕಲರ್ ಕಾಂಬಿನೇಷನ್ನೇ ಬೇಕು ಅಂತ. ಇದು ಬಂದ್ಬಿಟ್ಟು ಲ್ಯಾವೆಂಡರ್ ಕಲರು. ಅದ್ರ ಕೆಳಗಡೆ ಫುಲ್ಲು ಡಾರ್ಕ್ ಪರ್ಪಲ್ ಬಂದಿದೆ ಲ್ಯಾವೆಂಡರ್ ಕಲರ್ಗೆ. ನೀವು ನೋಡ್ತಿರ್ಬೋದು, ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು. ನೆಕ್ಸ್ಟ್ ನೀವೇ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ನನ್ನ ಫಂಕ್ಷನ್ ಉಟ್ಕೊಂಡಂಥ ಸ್ಯಾರಿ. ಆ್ಯಕ್ಚುಲಿ ಇದೆಲ್ಲ ಒಂದೇ ಸಲ ಹುಟ್ಟಿರೋದು. ನಿಮ್ಗೆ ಇವಾಗ ತೋರಿಸಿದ್ನಲ್ಲ, ಅವೆಲ್ಲ ಒಂದೇ ಸಲ ಹುಟ್ಟಿರೋದು. ಇದಂತೂ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಆ್ಯಕ್ಚುಲಿ ಇದು ಪರ್ಪಲ್ ಮತ್ತು ಲೈಟ್ ಪಿಂಕ್ ಕಾಂಬಿನೇಷನ್ ಇದೆ. ನೀವೇ ನೋಡ್ತಿರ್ಬೋದು, ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದರ ಮೇಲೆ ಡಿಸೈನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸಿತ್ತು ಸ್ಯಾರಿ ಉಟ್ಕೊಂಡಾಗ. ಆ್ಯಕ್ಚುಲಿ ಮೇನ್ ಹೇಳಬೇಕು ಅಂದರೆ ನೀವೇ ನೋಡ್ತಿರ್ಬೋದು ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿಲಿ. ನೆಕ್ಸ್ಟು ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಯಾರಿ. ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಈ ಕಾಂಬಿನೇಷನ್ ಸ್ಯಾರಿ ಇದ್ದೇ ಇರುತ್ತೆ ಅಂತ. ಸೇಮ್ ಪ್ಯಾಟ್ರನ್ನು ತುಂಬ ಜನ ಹತ್ರ ಇರುತ್ತೆ ಆ್ಯಕ್ಚುಲಿ. ಇವೆಲ್ಲ ರೇಷ್ಮೆ ಸೀರೆಗಳು ಇವಾಗ ತೋರಿಸ್ತಾ ಇರೋದು. ಫಂಕ್ಷನ್ ವೇರ್ ಸ್ಟಾರ್ಟ್ ಆದಾಗ ಹೇಳ್ತೀನಿ ನಾನು ನಿಮಗೆ. ನೀವೇ ನೋಡ್ತಿರ್ಬೋದು, ಈ ಸ್ಯಾರಿ ಕಲರ್ ಕಾಂಬಿನೇಷನ್ದು ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಉಟ್ಕೊಂಡು ತುಂಬಾ ವರ್ಷ ಆಯಿತು ಅಂತಲೇ ಹೇಳ್ಬೋದು, ಒಂದೇ ಸಲ ಹುಟ್ಟಿರೋದು. ನೀವೇ ನೋಡ್ತಿರ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಸ್ಯಾರಿ. ಇದು ನಮ್ಮ ಮಮ್ಮಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂಥ ಸ್ಯಾರಿ. ಸುದರ್ಶನಲ್ಲಿ ತಂದಿದ್ದು. ಜೊತೆಗೆ ಇದ್ರದ್ದು ಬ್ಲೌಸು ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ರು ಆ್ಯಕ್ಚುಲಿ. ಇದನ್ನು ಒಂದು 2-3 ಟೈಮ್ಸ್ ಹುಟ್ಟಿದ್ದಾರೆ ಅಷ್ಟೇ. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಗ್ರೀನ್ ಯೆಲ್ಲೋ. ಈ ಡಾರ್ಕ್ ಗ್ರೀನ್ ಅಂತೂ ಹೆವಿ ನೀಟಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸೀರೆ ಉಟ್ಕೊಂಡಾಗ. ನೀವೇ ನೋಡ್ತಿರ್ಬೋದು ಇವಾಗ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಇರೋಂತಹ ಮಮ್ಮಿ ಫೇವ್ರೇಟ್ ರೇಷ್ಮೆ ಸೀರೆ ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಇದೇ ಥರದ್ದು ಸೇಮ್ ಇನ್ನೊಂದಿದೆ, ನಂಗೆ ಅದು ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರುತ್ತೆ.
ಇದು ಹೇಳ್ಬೇಕಿರಲ್ಲ ಇಲ್ಲಿ ಹಾಕಿದೆ ಅಂತ ನಾನು ಫಂಕ್ಷನ್ ವೇರ್ಸಲ್ಲಿ ನೋಡಿದಾಗ ಹಂಗೆ ಅನ್ಸುತ್ತೆ ನನಗೆ ಒಂದೊಂದ್ಸಲಿ ಫುಲ್ಲು ಕನ್ಫ್ಯೂಸ್ ಆಗುತ್ತೆ. ಆ್ಯಕ್ಚುಲಿ ಈ ಸ್ಯಾರಿನ ನಮ್ಮ ಮಮ್ಮಿ ಲಾಸ್ಟ್ ಅಂದರೆ 4 ಇಯರ್ಸ್ ಬ್ಯಾಗ್ ಹುಟ್ಟಿದ್ರು ಈ ಸ್ಯಾರಿನ ಆ್ಯಕ್ಚುಲಿ. ಆಮೇಲೆ ರೀಸೆಂಟಾಗಿ ನಮ್ಮ ಚಿಕ್ಕಿ ಹುಟ್ಟಿದ್ಲು, ಒಂದು ವರ್ಷದ ಹಿಂದೆ ಜಾತ್ರೆಗೆ ಹುಟ್ಟಿದ್ಲು ಅವಳು. ನೀವು ನೋಡ್ತಿರ್ಬೋದು ಸ್ಯಾರಿ ಕಾಂಬಿನೇಷನ್ ಅಥವಾ ಕಲರ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಇರುವಂತಹ ತುಂಬ ಓಲ್ಡೆಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು, ಬಟ್ ಲುಕ್ ಆಗಿದೆ. ಸುಮಾರು ಅಂದರೆ ಒಂದು 10 ಇಯರ್ಸ್ ಬ್ಯಾಕ್ ತೊಗೊಂಡಂಥ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ನು, ಡಬಲ್ ಕಲರ್ ಬರೋದಿದು. ನೀವು ನೋಡ್ತಿರ್ಬೋದು ಇದ್ರೊಳಗಡೆ ಬೇರೆ ಲೈನ್ಸ್ ಥರ ಬಂದಿದ್ದಾವೆ, ಅದ್ರ ಮೇಲೆ ಡಾಟ್ಸ್ ಥರ. ಸ್ಯಾರಿ ಅಂತ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಇದನ್ನು ಒಂದು ಫಂಕ್ಷನ್ ಇಟ್ಕೊಂಡಿದ್ರು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ರಿಸೆಪ್ಷನ್ ಸ್ಯಾರಿ. ಸೊ ಇದನ್ನೆಲ್ಲ ಹುಡುಕ್ ತೊಗೊಂಡ್ರು ಅಂತ ಗೊತ್ತಾ ಗೈಸ್. ಆಮೇಲೆ ಇದ್ರ ಮೇಲೆ ಡಿಸೈನ್ ಮೇಲೆ ಸ್ಯಾರಿ ಮೇಲೆ ಈ ಬ್ಲೌಸ್ ಮೇಲೆ ಹಾಕಿರೋ ಡಿಸೈನ್ ಎಲ್ಲ ಸ್ಯಾರಿ ಹತ್ರನೇ ಬಂದಿದ್ದು, ಸ್ಯಾರಿ ಜೊತೆನೇ ಬಂದಿದ್ದು. ಈ ಡಿಸೈನ್ಸ್ ಎಲ್ಲ ಸ್ಯಾರಿ ಜೊತೆನೇ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ಕಲರ್ ಅಷ್ಟೇ, ಡಿಸೈನ್ಸ್ ಇಲ್ಲಲ್ಲ, ವರ್ಕ್ ತುಂಬಾ ಜಾಸ್ತಿ ಗ್ರ್ಯಾಂಡಾಗಿ ಬರಿದ್ದಾರೆ. ನೋಡ್ತಿರ್ಬೋದು ಉಟ್ಕೊಂಡಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಬೀಗರು ಊಟದಂತಹ ಸೀರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮಂಥ ಗೌಡ್ರಿಗೆ ಈ ಬೀಗರು ಊಟ ಅಂದರೆ ತುಂಬಾ ಗ್ರ್ಯಾಂಡು ಅಂತ. ಸೊ ನನಗೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು 15 to 20 ಬೀಗರು ಊಟ ನೋಡಿದ್ದೀನಿ ನಂಗೆ ಬುದ್ಧಿ ಬಂದಮೇಲೆ. ಸೊ ಯಾವ ಗೌಡ್ರು ಮಿಸ್ ಮಾಡ್ದಂಗೆ ಮಾಡ್ತಾರೆ ಬೀಗರು ಊಟ ಅಂದರೆ. ಸ್ಯಾರಿ ಎಂದು ತುಂಬಾ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಮದುವೆ ಧಾರೆ ಸ್ಯಾರಿ ಇದೆ ಆ್ಯಕ್ಚುಲಿ. ಆಮೇಲೆ ಈ ವರ್ಕ್ ಇದೆಯಲ್ಲ ಗೈಸ್, ಇದ್ರ ಬಗ್ಗೆ ನಾನು ಈ ಸ್ಯಾರಿ ಮತ್ತು ಈ ಬ್ಲೌಸ್ ವರ್ಕ್ ಬಗ್ಗೆ ನಾನು ಹೇಳಲೇಬೇಕು. ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಇದ್ರ ಬಗ್ಗೆ. ಆಮೇಲೆ ನೋಡ್ತಿರ್ಬೋದು ನೀವು, ಅದ್ರ ಮೇಲೆ ಸ್ಟೋನ್ಸ್ ಇದೆಯಲ್ಲ ಎಷ್ಟು ಬೇಗ ಕಲರ್ ಹೊರಟಾಗುತ್ತೆ. ಬಟ್ 13 ಇಯರ್ಸ್ ಆದ್ರೂ ಇಲ್ಲಿರೋ ಒಂದು ಕಲರ್ ಕೂಡ ಒಂಚೂರು ಏನೂ ಆಗಿಲ್ಲ, ಒಂದು ಸ್ಟೋನ್ ಕೂಡ ಏನೂ ಆಗಿಲ್ಲ. 14 ಇಯರ್ಸ್ ಹತ್ತಿರ ಬಂದಿದೆ. 13 ಇಯರ್ಸಿಂದ 14 ಇಯರ್ಸಿಗೆ ಬಿದ್ದಿದೆ. ಆಮೇಲೆ ಈ ಬ್ಲೌಸ್ ವರ್ಕ್ನ ಎಲ್ಲೂ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ಬಟ್ ನಮ್ಮ ಮಮ್ಮಿ ಮಲ್ಲೇಶ್ವರಮಲ್ಲಿ ಸಖಿ ಫ್ಯಾಷನ್ ಅನ್ನೋಂತಹ ಸ್ಟೋರಲ್ಲಿ ಮಾಡಿಸ್ಕೊಂಡಿದ್ದು, ಬೇಕೇ ಬೇಕು ನನಗೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಖಿ ಫ್ಯಾಷನಲ್ಲಿ, ನೀವೇ ನೋಡ್ತಿರ್ಬೋದು. ನೆಕ್ಸ್ಟು ಬನ್ನಿ ಗೈಸ್, ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಫೇವ್ರೇಟ್ ಅಂತ ಹೇಳ್ಬೋದು, ಅಫಿಷಿಯಲ್ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿಗೆ ಸಿಂಪಲಾಗಿ ಯಾವ ಥರ ಸೀರೆ ಹೊಲಿಸ್ಕೊಬೇಕು, ಸೀರೆ ತೊಗೊಬೇಕು ಅಂತಲೇ ಇಷ್ಟ ಇತ್ತು. ಈ ಕಲರ್ ಕೂಡ ಹಂಗೆ ಇತ್ತು, ಅಂದರೆ ಗ್ರೇ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬ ಅಫಿಷಿಯಲ್ ಆಗಿ ಕಾಣಿಸ್ತಿತ್ತು. ನನಗಂತೂ ಇದರ ಕಲರ್ಸ್ ತುಂಬ ಇಷ್ಟ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಬಿಟ್ಕೊಂಡಿದ್ದು. ನೆಕ್ಸ್ಟು ಇದು ಬಂದ್ಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಸ್ಯಾರಿ ಇದು. ಸೊ ಇದನ್ನು ಮಮ್ಮಿ ಒಂದು ಸಾರಿ ಏನೋ ಹುಟ್ಟಿದ್ದಾರೆ ಅಷ್ಟೇ, ಜಾಸ್ತಿ ಹುಟ್ಟಿಲ್ಲ. ಇದು ಗೈಸ್ ಇದಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸೀರೆದು. ಉಟ್ಕೊಂಡಾಗಂತೂ ಹೆವಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು, ನೀವೇ ನೋಡ್ತಿರ್ಬೋದು ಇಲ್ಲಿ. ಇದಂತೂ ಹುಟ್ಟೆ ಅದ ಬಿಡಿ ಗೈಸ್, ಸುಮ್ಮನೆ ಯಾಕೆ ಕೇಳ್ಬೇಕು. ಇದ್ರ ಫೋಟೋನು ಇಲ್ಲ, ಹುಟ್ಟೆ ಇಲ್ಲ, ಆಮೇಲೆ ಫೋಟೋ ಹೆಂಗೆ ಬರುತ್ತೆ. ರಿಬಲ್ ಕಲರ್ ಸ್ಯಾರಿ ಇದು, ಹುಟ್ಟಿಲ್ಲ ಆ್ಯಕ್ಚುಲಿ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಹುಟ್ಟಿಲ್ಲ. ನೆಕ್ಸ್ಟು ಇದು ನಮ್ಮ ಬಿಂದು ಫಂಕ್ಷನ್ ತೊಗೊಂಡಂತಹ ಸ್ಯಾರಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರಿ. ಜುಮ್ಕಾ ಟೈಪ್ ಸ್ಯಾರಿ ಇದು, ಜುಮ್ಕಾ ಬಂದಿದೆ. ಆಮೇಲೆ ಒಳಗಡೆ ಒಂಥರ ಬಾಕ್ಸ್ ಶೇಪ್ ಥರ ಒಂದು ಬಂದಿದೆ. ಇದು ನಾನು ಒಂದ್ಸರಿ ಉಟ್ಕೊಂಡಿದ್ದೆ ಸುಮ್ಮನೆ ಫೋಟೋಶೂಟ್ಗೆ, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಇದ್ರ ಬಗ್ಗೆ ನಾನು ಹೇಳಲೇಬೇಕು,
ಆಮೇಲೆ ಈ ಸ್ಯಾರಿ ಅಂತೂ ತುಂಬಾ ಅದೇ ಹೇಳೋದು ನಾನು ಪರ್ಪಲ್ ಮತ್ತು ಪರ್ಪಲ್ಲು ಆ ಥರ ಇದು ಪಿಂಕ್ ಅಂತ ಹೇಳ್ಬಿಟ್ಟು ತುಂಬಾ ಡಾರ್ಕ್ ಪಿಂಕ್ ಇದೆ. ಇದು ಬಾರ್ಡರ್ ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ. ಇದು ಆ್ಯಕ್ಚುಲಿ ಫಂಕ್ಷನ್ ವೇರ್ ಸ್ಟಾರ್ಟ್ ಆಗೋಗಿದೆ. ಆಮೇಲೆ ಇದು ಬಂದ್ಬಿಟ್ಟು ಇವನ್ ಮಾಮ ಇದಾರಲ್ಲ ಅವ್ರ ತಂಗಿ ಮದುವೆಗೆ ಕೊಟ್ಟಂಥ ಸ್ಯಾರಿ. ಈ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ದೊಡ್ಡಮ್ಮವ್ರು ಕೊಟ್ಟಿದ್ದಾರಲ್ಲ ಅದೇ ಥರದ್ದು ಕಾಂಬಿನೇಷನ್ ಇದೆ ಆ್ಯಕ್ಚುಲಿ, ಬಟ್ ಅದು ಚೆನ್ನಾಗಿದೆ ಅದಕ್ಕಿಂತ. ನೀವೇ ನೋಡ್ತಿರ್ಬೋದು, ಸೇಮ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಾಂಬಿನೇಷನ್ ಅಂತೂ ನಿಮಗೆ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ದೇವರಿಗೆ ಉಟ್ಟಿಸಿದಂಥ ಸೀರೆ. ಇದನ್ನು ಹೊಲಿಸೂ ಇಲ್ಲ, ಇನ್ನು ಹುಟ್ಟೂ ಇಲ್ಲ. ಸ್ಯಾರಿ ಸೇಮ್ ನಮ್ಮ ದೊಡ್ಡಮ್ಮನ ಹತ್ರನೇ ಇದೆ, ಬಟ್ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಇರುವಂತಹ ಮೈಸೂರು ಸಿಲ್ಕ್ ಜೊತೆಗೆ ಒಂದು ವೈಟ್ ಕಲರ್ ಬ್ಲೌಸ್ ಹೊಲ್ಸೋಣ ಅಂತ ಹೋದರು, ಬಟ್ ಅವರು ಗ್ರೀನ್ ಕಲರ್ ಹೊಲ್ದಿಟ್ಬಿಟ್ರು. ನಮಗೆ ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ. ಇದನ್ನು ಆ್ಯಕ್ಚುಲಿ ರೇರ್ ಹುಟ್ಟಿರೋದು, ಸೊ ಫೋಟೋನೇ ಇಲ್ಲ ಒಂದ್ಸತಿ ಹುಟ್ಟಿರೋ ಕಾರಣ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ರಿಲಿಜನ್ ಫಂಕ್ಷನ್ಗೆ ತಗೊಂಡಂತಹ ಸೀರೆ. ಇದ್ರ ಮಮ್ಮಿ ಉಟ್ಕೊಂಡಿರೋ ಫೋಟೋ ಇಲ್ಲ, ಬಟ್ ನಾನು ಉಟ್ಕೊಂಡಿರೋ ಫೋಟೋ ಇದೆ ನೋಡಿ. ಆಮೇಲೆ ಆ್ಯಕ್ಚುಲಿ ಈ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈ ಫೋಟೋ ಬಗ್ಗೆ ಹೇಳಬೇಕು. ನೆಕ್ಸ್ಟು ಈ ಸ್ಯಾರಿ ಅಂತೂ ರೀಸೆಂಟಾಗಿ ತಂದಿರೋದು. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಈ ಸತಿ ವರಮಹಾಲಕ್ಷ್ಮಿಗೆ ತಂದಿರುವಂತಹ ಸ್ಯಾರಿ. ಈ ಸ್ಯಾರಿನೂ ತುಂಬಾ ಚೆನ್ನಾಗಿದೆ. ಇದು ಪೋತಿಸಲ್ಲಿ ತಂದಿರುವಂಥ ಸ್ಯಾರಿ ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಒಂಥರ ಚೆಕ್ಸ್ ಚೆನ್ನಾಗಿದೆ ಸ್ಯಾರಿ. ಆ್ಯಕ್ಚುಲಿ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿ, ಫುಲ್ಲು ಎಲ್ಲೋ ದಟ್ಟಿ ಫೆಲ್ಲೋ. ನನಗೇನು ಸ್ಯಾರಿ ಸಖತ್ ಇಷ್ಟನೇ ಇಲ್ಲ. ಸೊ ಇದು ನೋಡ್ತಿರೋ ಫೋಟೋ ಇರೋದು. ನೆಕ್ಸ್ಟು ಇದು ಹುಟ್ಟು ಇಲ್ಲ, ಫೋಟೋನೂ ಇಲ್ಲ. ಸೊ ಇದು ಫೋಟೋ ತೋರಿಸಲ್ಲ ನಾನು, ಫೋಟೋ ಇಲ್ಲ, ಕೈ ಫೋಟೋ ಇಲ್ಲದೆ ಇರೋ ಕಾರಣ ಈ ಫೋಟೋ ತೋರಿಸೋಕ್ಕಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕಲಾಂಕರಿ ಸ್ಯಾರಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿತ್ತು. ಹೋದ ವರ್ಷ ಇದೆಯಲ್ಲ, 10 ವರ್ಷ ತಂದಿದ್ದಂಥ ಸ್ಯಾರಿ ಇದು. ಜೊತೆಗೆ ಈ ಸ್ಯಾರಿಗೆ ನಮ್ಮ ಮಮ್ಮಿನೇ ಕುಚ್ಚಾಕಿದ್ದು. ಚೆನ್ನಾಗಿತ್ತು ಇದು ಆ್ಯಕ್ಚುಲಿ. ಮೈಸೂರು ಸಿಲ್ಕು ಮಮ್ಮಿನೇ ಕುಚ್ಚು ನೋಡ್ತಿರ್ಬೋದು ನೀವು. ನೆಕ್ಸ್ಟು ಇದೆ ಫೋಟೋ ಇದ್ರದ್ದು. ನೆಕ್ಸ್ಟ್ ಇದು ನಾನು ಹೇಳಿದ್ನೆಲ್ಲ ಕನ್ಫ್ಯೂಸ್ ಆಗುತ್ತೆ ನೋಡಿದ್ರೆ ಅಂದ್ಬಿಟ್ಟು ನೀವೇ ನೋಡ್ತಿರ್ಬೋದು. ಬರೋದಾದರೆ ಪಿಂಕ್. ಸೊ ನೀವೇ ನೋಡ್ತಿರ್ಬೋದು. ಇದು ತುಂಬಾ ಸ್ಯಾರೀಸ್ ತುಂಬಾ ಸ್ಮೂತಾಗಿದೆ, ನೀವೇ ನೋಡ್ತಿರ್ಬೋದು. ಆ್ಯಕ್ಚುಲಿ ಇದ್ರ ಬ್ಲೌಸ್ ಕೂಡ ಮಮ್ಮಿ ತುಂಬಾ ಸಿಂಪಲಾಗಿ ಹೊಲ್ಸ್ಕೊಂಡಿದ್ದಾರೆ. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಇದೇ ಥರ ವೀಡಿಯೋಸ್ ನೋಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.